ನಮಸ್ಕಾರ ದೇವ್ರು, ವಿ ಆರ್ ಬ್ಯಾಕ್. ಇವತ್ತು ವಾಪಸ್ಸು ಹಿಮಾಲಯನ ಎತ್ಕೊಂಡ್ ಬಂದಿದ್ದೀನಿ. ಯಾಕೆ ಅಂದ್ರೆ ರೆಡಿ ಮಾಡಿಸ್ಬೇಕು ಅದಕ್ಕೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೈಕ್ ಅಂತ ಇರ್ತೀರಾ, ಯಾವಾಗ ನೋಡಿದ್ರೆ ಎಲ್ಲಾ ವ್ಲಾಗಲ್ಲೂ ಬರೀ ಗಾಡಿ ರೆಡಿ ಮಾಡ್ಸೋಕೆ ಹೋಯ್ತಾ ಇರ್ತಾನಲ್ಲ, ಗಾಡಿ ನೀವು ಓಡಿಸಲ್ವಲ್ಲ ಅಂತ. ಆಕ್ಚುಲಿ ಗಾಡಿ ಈ ವಾರ ತೆಗಿಬೇಕು ಹಿಮಾಲಯನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದಕ್ಕೆ ರೆಡಿ ಮಾಡ್ಸಕ್ ಹೋಗ್ತಾ ಇರೋದು. ರೆಡಿ ಮಾಡಿಸ್ಬಿಟ್ಟು ಅಪ್ಕಮಿಂಗ್ ಒಂದು ಒಳ್ಳೆ ವ್ಲಾಗ್ ಇದೆ ನೆಕ್ಸ್ಟ್ ಬರೋದು, ಈ ವ್ಲಾಗ್ ಆದ್ಮೇಲೆ. ಸೊ ಸ್ಟೇ ಟ್ಯೂನ್ಡ್. ಗಾಡಿ ಯಾವಾಗ ಮೇಂಟೈನ್ ಮಾಡ್ತಾ ಇರ್ಬೇಕು ಗುರು. ಗಾಡಿ ಒಂಥರ ಹೆಂಡತಿ ಇದ್ದಂಗೆ, ಮೇಂಟೆನೆನ್ಸ್ ಯಾವಾಗ್ಲೂ ಕೇಳ್ತಾನೆ ಇರುತ್ತೆ, ಮಾಡ್ತಾ ಇರ್ಬೇಕು ನಾವು ಅವಾಗ. ಸೊ ಎಸ್ ಗಾಯ್ಸ್, ಬ್ಯಾಂಕ್ ಕೆಲಸ ಮುಗ್ದಿದೆ. ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ SR ಆಟೋಮೊಬೈಲ್ಸ್, 100 ಅಡಿ ರಸ್ತೆ. ಎಸ್. ಓ ದೇವ್ರೆ ಗುರು, ಈ ಬ್ಯಾಂಕ್ ಏನು ಅನ್ನೋದೇ ಗೊತ್ತಾಗಲ್ಲ ಗುರು. ದುಡ್ಡು ಇಡ್ತೀವಿ ಅಂದ್ರೂ ತೊಂದ್ರೆ ಗುರು, ಡೆಪಾಸಿಟ್ ಮಾಡಕ್ ಹೋದ್ರೆ ನೋಟೇ ತಗಂತಲ್ಲ ಗುರು ಮಿಷಿನ್ ಅಲ್ಲಿ. ಕತೆ. ದುಡ್ಡು ಇಡ್ತೀವಿ ಅಂದ್ರೂ ಬಿಡಲ್ಲ, ದುಡ್ಡು ಕೊಡಿ ಅಂದ್ರೂ ಬಿಡಲ್ಲ. ಅಯ್ಯೋ ಏನ್ ಹೇಳಿದ್ದು. ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ತಿಂಗಳಿಗೆ ಒಂದ್ಸಲಿ EMI ಕಟ್ಟಿಲ್ಲ ಅಂದ್ರೆ ಮಾತ್ರ ಫೋನ್ ಮಾಡ್ಬಿಡ್ತಾರೆ. ಸರ್ ನಿಮ್ದು EMI ಡ್ಯೂ ಇದೆ ಸರ್, ಕಟ್ಬಿಡಿ ಸರ್ ದಯವಿಟ್ಟು ಬೇಗ ಅಂತ. ಹಿಂಗಾದ್ರೆ ಹೆಂಗೆ? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಓಹ್ ಚಪ್ರಿ, ಪಕ್ಕಾ ಚಪ್ರಿ ಅದು. ಆಕ್ಸಿಸ್ ಅಲ್ಲಿ ಎಲ್ಲ ಫುಲ್ ಸ್ಟಂಟಿಂಗ್ ಮಾಡ್ತಾವನೆ ಅವನು. 71,000 ಹೊಡೈತೆ ಗಾಡಿ. 18,000ಕ್ಕೆ ಏನೋ ಚೇಂಜ್ ಮಾಡಿಸಿದ್ದು ಆಯಿಲ್. ವಾಪಸ್ ಎಷ್ಟಕ್ಕೆ ಮಾಡಿಸ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟೈತೆ. ಎಷ್ಟಕ್ಕೆ ಮಾಡಿಸಿದ್ದು ಅನ್ನೋದೇ ಮರ್ತೋಗ್ಬಿಟ್ಟೈತೆ ಫಸ್ಟ್ ಆಫ್ ಆಲ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. 5,000ಕ್ಕೆ ಮಾಡಿಸ್ಬೇಕು ಅಂತ ಗೊತ್ತು, ಆದ್ರೆ ಸ್ಟಾರ್ಟಿಂಗ್ ಮಾಡಿಸೋವಾಗ ಎಷ್ಟಿತ್ತು ಅನ್ನೋದು ಮರ್ತೋಗ್ಬಿಟ್ಟೈತೆ. ಐ ಆಮ್ ಥಿಂಕಿಂಗ್ 18,500 ಅಂತ ಅರೌಂಡ್. ಎಸ್, ಬಂದ್ವಿ ನಮ್ಮ ಗ್ಯಾರೇಜ್ಗೆ. ಇಲ್ವಾ ಬೈ? ಎಲ್ಲೋಗೋರೆ? ಟೀ ಕುಡಿಯಕ್ ಹೋಗೋರೆ. ಅಯ್ಯೋ, ಗಾಡಿ ತೆಗಿತಾ ಇದ್ದೆ ಒಂದ 600 ಕಿಲೋಮೀಟರ್. ಹಂಗೆ ಚೈನು, ಬ್ರೇಕು, ಆಯಿಲು ತೋರ್ಸ್ಕೊಂಡು ಹೋಗೋಣ ಅಂತ, ಇನ್ನೇನಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಯ್ಯ ಇಲ್ಲ, ಬರ್ತಾರಂತೆ. ದಮ್ ಬೇಕು ಗುರು ಗಾಡಿ ಸ್ಟ್ಯಾಂಡ್ ಹಾಕಕ್ಕೂ. ನಾವ್ ಈಸಿಯಾಗಿ ಹಾಕ್ತೀವಿ, ಯಾಕೆ ಹೇಳಿ, ದಮ್ ಜಾಸ್ತಿ ಇದೆ. ಬರೀ ಇಂಥದೆಯಾ? ಸೊ ಗೈಸ್, ಗಾಡಿ ಇಸ್ ಕಂಪ್ಲೀಟ್ಲಿ ರೆಡಿ. ಏನಿಲ್ಲ, ಎಲ್ಲ ಚೆಕ್ ಮಾಡಿಸ್ದೆ ಅಷ್ಟೇ. ಒಂದು ರೌಂಡು ತೆಗಿಯೋಕ್ಕಿಂತ ಮುಂಚೆ ಚೆಕಿಂಗ್ ಮಾಡಬೇಕಲ್ಲ ಗಾಡಿದು, ಅದಕ್ಕೆ ಚೆಕ್ ಮಾಡಿಸ್ದೆ. ಸೊ ಎಸ್, ಈಗ 3 ಗಂಟೆ ಆಗಿದೆ. ಯಾಕೆ ಏನಾರ ಸ್ನ್ಯಾಕ್ಸ್ ತಿನ್ಬಾರ್ದು? ನಿಮ್ಮ ಅಪ್ಪ ಕೊಡ್ತಾನೆ. ಸಾರಿ, ಗಾಡಿ ಒಂದ್ ಸ್ವಲ್ಪ ಕೊಡಿ, ಒಂದ್ ಅರ್ಧ ಗಂಟೆ ವಾಪಸ್ ತಂದ್ಕೊಡ್ತೀವಿ, ಬೀಗ ಓಪನ್ ಮಾಡ್ಬಿಟ್ಟು. ಏನಿಲ್ಲ, CMS ಕನೆಕ್ಟಿಂಗ್ ಕಾಮರ್ಸ್ ಅಂತೆ, ಒಳಗಡೆ ಫುಲ್ ಕಾಮರ್ಸ್ ಇರುತ್ತೆ. ಕಾಮರ್ಸ್ ಒಂದ್ ಸ್ವಲ್ಪ ನಾವ್ ಈಸ್ಕೊಂಡ್ರೆ
ನಮಗೆ ವಿಟಮಿನ್ ಸಹಾಯ ಆಗುತ್ತೆ. ವಿಟಮಿನ್ ಎಂ ಬರುತ್ತೆ ಒಂದು ಸ್ವಲ್ಪ. ವಿಟಮಿನ್ ಮಣಿ ಮಣಿ ಅಂತ ಮಿಣಿ ಮಿಣಿ ಪೌಡ್ರು. ಅಣ್ಣ ಸೂಪರ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಒನ್ವೇ ಅಲ್ವಾ ಇದು? ಚೆನ್ನಾಗಿ ಗೊತ್ತಾಗಿದ್ದೀರಾ ಎಲ್ಲರೂ. ನಂಬರ್ ಪ್ಲೇಟ್ ಕಾಣಿಸಿದ್ರೆ ತಗೋಗಿ ಫೋಟೋ ತಗೋಗಿ ಕೊಡ್ಬೋದಪ್ಪ ಪೊಲೀಸವ್ರಿಗೆ. ಸುಮ್ಮನೆ ನಂದ್ರಲ್ಲೇ 1000 ರೂಪಾಯಿ ಫೈನ್ ಐತೆ. ನನ್ನ ಹಿಡ್ಕೊಂಡ್ಬಿಟ್ರೆ ಆಮೇಲೆ ನಾನು ಎಲ್ಬೋದು. ನಿನ್ ಜನ್ಮಕ್ಕೆ ಹೋಗೋ. ಗುರು ಕೇಕ್ ತಿನ್ಬೇಕು ಅನಿಸ್ತೈತೆ ಗುರು. ಕೇಕ್ ತಗೊಂಡೋಗೋದ? ಇಲ್ಲೆಲ್ಲ ಆಯ್ತಲ್ಲಪ್ಪ ಕರೆಂಟು, ಸಾರಿ ಪವರ್. ನಮ್ಮನೆ ಹತ್ರನೇ ಪವರ್ ಇಲ್ಲ. 2 ಕೊಡಿ ಪಾರ್ಸಲ್. ಹಾ ಎಷ್ಟು ಅಣ್ಣ? ಅಣ್ಣ ಎಷ್ಟು? ಸರಿ ಹೋಯ್ತಾ? ಮತ್ತೆ ಇಲ್ಲ. ನೋ ಕಾಮೆಂಟ್ಸ್. ಅಣ್ಣ ಎಷ್ಟು? 100 ಅಣ್ಣ? 100 ಅಣ್ಣ? ಥ್ಯಾಂಕ್ ಯು. ಸೊ ಎಸ್, ಇದೇ ಜಾಗದಲ್ಲಿ ವಾಪಸ್ಸು ನನ್ನ ಇನ್ನೊಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಬ್ಲಾಗು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪಕಪರಾಯ್ಬ್ ಮಾಡಿ ಗಾಯ್ಸ್. ಸಪಕಪರಾಯ್ಬ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.